ನಮಸ್ತೆ, ವೇಟ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ನಾನಿವತ್ತು ಫಸ್ಟು ಮ್ಯಾಥ್ಸ್ ಸೆಕೆಂಡ್ PU ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಮಾಡ್ತಾಯಿದ್ದೀನಿ. ಇನ್ನೂ ನಿಮ್ಮಲ್ಲಿ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಬೇಸಿಕಲಿ ನಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂದರೆ ಗೊತ್ತು. ಏನು ಸೈನ್, ಕಾಸ್, ಟ್ಯಾನ್, ಕಾಟ್, ಕೊಸಿಕೆಂಟ್, ಸೀಕೆಂಟ್ ಇವೆಲ್ಲ ಬರುತ್ತೆ. ಇದರಲ್ಲಿ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಏನು ಸೈನ್, ಕಾಸ್, ಕಾಟ್, ಟ್ಯಾನ್, ಕೊಸಿಕೆಂಟ್ ಆ್ಯಂಡ್ ಸಿಕ್. ಇದರಲ್ಲಿ ಇನ್ವರ್ಸ್ ಅಂದಾಗ ನಾವು ಕನ್ಸಿಡರ್ ಮಾಡ್ತೀವಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಈ ಥರ ಕನ್ಸಿಡರ್ ಮಾಡ್ತೀವಿ. ಮೀನ್ಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್, ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಈ ಥರ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬಂದು ಬೈಜೆಕ್ಟಿವ್ ಆಗಿರುತ್ತೆ. ಫಂಕ್ಷನ್ನು ಸೈನ್ ಇನ್ವರ್ಸ್ ಇದ್ದರೆ ಡೊಮೈನ್ ಬಂದು -1, 1 ಬರುತ್ತೆ. ರೇಂಜ್ ಬಂದು -π/2, π/2 ಕನ್ಸಿಡರ್ ಮಾಡ್ತೀವಿ. ಕಾಸ್ ಇನ್ವರ್ಸು ಫಂಕ್ಷನ್ ಇದ್ದರೆ ಡೊಮೈನ್ ಬಂದು -1, 1 ರೇಂಜ್ ಬಂದು 0, π. ಕಾಸೆಕ್ ಇನ್ವರ್ಸಲ್ಲಿ ಆರ್ -1, -1, -π/2, π/2 -0 ಕನ್ಸಿಡರ್ ಮಾಡ್ತೀವಿ. ಈ ಸೆಕ್ಕಲ್ಲಿ ಆರ್ -1, 1 0, π -π/2 ಕನ್ಸಿಡರ್ ಮಾಡ್ತೀವಿ. ಈ ಟ್ಯಾನ್ ಇನ್ವರ್ಸಲ್ಲಿ ರೇಂಜ್ ಬಂದು -π/2, π/2 ಕನ್ಸಿಡರ್ ಮಾಡ್ತೀವಿ. ಈ ಕಾಟ್ ಇನ್ವರ್ಸಲ್ಲಿ ಆರ್ ರೇಂಜ್ ಬಂದು 0, π ಕನ್ಸಿಡರ್ ಮಾಡ್ತೀವಿ. ಇದನ್ನು ನಾವು ತಿಳ್ಕೊಂಡಿದ್ರೆ ಯೂನಿಟ್ 1 ನಾವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇನ್ನೊಂದು ಏನಂತ ಹೇಳ್ತಾ ಇದ್ದೀವಿ ಅಂದರೆ ಇದು ಎಫ್ ಆಫ್ ಎಕ್ಸ್ ಕನ್ಸಿಡರ್ ಮಾಡಿದ್ರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಂದರೆ ಇಲ್ಲಿ ನೋಡಿ, ಇಲ್ಲಿ ಎಫ್ ಇನ್ವರ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಮೀನ್ಸ್ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕನ್ಸಿಡರ್ ಮಾಡಿದ್ರೆ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಕನ್ಸಿಡರ್ ಮಾಡ್ತೀವಿ. ಇದನ್ನು ನೀವು ಕ್ಲೀನಾಗಿ ತಿಳ್ಕೊಂಡಿದ್ರೆ ಇದನ್ನು ಈಸಿಯಾಗಿ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ನ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ನೀವು ತಿಳ್ಕೊಬೇಕಾದ್ದು ಮೇಯ್ನ್ಲಿ ಅಂದರೆ ಸೈನ್ ಎಕ್ಸ್ ಓಲ್ ಇನ್ವರ್ಸ್ ಅಂತ ಕನ್ಸಿಡರ್ ಮಾಡಿದಾಗ ನೀವು ಯಾವತ್ತೂ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಕನ್ಸಿಡರ್ ಮಾಡಬಾರ್ದು. ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೈನ್ ಎಕ್ಸ್ ಓಲ್ ಇನ್ವರ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಇದನ್ನು ನೀವು ಸೈನ್ ಇನ್ವರ್ಸ್ ಎಕ್ಸ್ ಅಂತ ಕನ್ಸಿಡರ್ ಮಾಡಬಾರ್ದು. ಬಂದು ಇಲ್ಲಿ ನೋಡಿ, ಇಲ್ಲಿ ಸೈನ್ ಎಕ್ಸ್ ಓಲ್ ಇನ್ವರ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಹಿಂಗಿದ್ರೆ 1// ಸೈನ್ ಎಕ್ಸ್ ಅಂತ ಕನ್ಸಿಡರ್ ಮಾಡಿ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಇದರಲ್ಲಿ ಏನಾದ್ರು ಡೌಟ್ ಇದೆ ನೋಡಿ, ಇಲ್ಲಿ ಸೈನ್ ಎಕ್ಸ್ ಇನ್ವರ್ಸ್ ಈಕ್ವಲ್ಸ್ 1// ಸೈನ್ ಎಕ್ಸ್. ಇದು ನಿಮ್ಗೆ ಗೊತ್ತಿದೆ ಅಂದ್ಕೊತೀನಿ. ಸೈನ್ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಇದ್ದರೆ ಏನೇನು ಬರುತ್ತೆ ಅಂತ ಇನ್ನೊಂದು ಸತಿ ಗ್ಲಾನ್ಸ್ ಮಾಡ್ತೀನಿ ನೋಡಿ. ಸೆಕ್ಷನಲ್ಲಿ ಸೈನ್ 0 ಡಿಗ್ರಿ ಇದ್ದರೆ 0, 1/2, 30 ಡಿಗ್ರಿ ಇದ್ದರೆ 1/2, 45 ಡಿಗ್ರಿ ಇದ್ದರೆ 1/√2, 60 ಡಿಗ್ರಿ ಇದ್ದರೆ √3/2, 90 ಡಿಗ್ರಿ ಇದ್ದರೆ 1. ಇದು ನಿಮಗೆ ಏನು ಕಾಸಿಗೆ ಬಂದು ಉಲ್ಟಾ ಬರುತ್ತೆ. ಏನಂತ 1 √3/2, 1/√2, 1/2 ಆ್ಯಂಡ್ ಆಲ್ಸೋ 0. ಇದು ಬಂದು 0/1 ಅಂದರೆ 0, 1/√3. ಇದು ಹೇಗೆ ನಾವು ತೊಗೊತಾ ಇದ್ದೀವಿ ಅಂದರೆ ಸೈನ್ ಡಿವೈಡೆಡ್ ಕಾಸ್ ಮಾಡ್ಕೊತಿದ್ದೀವಿ. ಸೊ ಹಂಗಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. √3 1/0 ಯಾವತ್ತು ನಮಗೆ ಇನ್ಫಿನಿಟಿ ಬರುತ್ತೆ ಅನ್ನೋದು ಒಂದು ನಮ್ಮ ತಲೆಯಲ್ಲಿರಬೇಕು. ಎಕ್ಸಾಂಪಲ್ ಪ್ರಾಬ್ಲಮ್ ತಗೊಳ್ಳೋಣ. ಏನು y ಈಸ್ ಈಕ್ವಲ್ ಟು ಸೈನ್ √3/2 ಕನ್ಸಿಡರ್ ಮಾಡ್ತೀನಿ. ಇದು y ಈಸ್ ಈಕ್ವಲ್ ಟು ಸೈನ್ √3/2 ಅಂತ ಇದ್ದಾಗ ನಾವು ಏನು ಮಾಡ್ಕೋಬೇಕು ನೋಡಿ, ಇಲ್ಲಿ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅಂತ ನಮಗೆ ಗೊತ್ತು. ಸೈನ್ ಇನ್ವರ್ಸ್ ತೊಗೊತೀನಿ, ಸಾರಿ. y ಈಸ್ ಈಕ್ವಲ್ ಟು ಎಫ್ ಇನ್ವರ್ಸ್ ಎಕ್ಸ್ ಅಂತ ಗೊತ್ತು ನಮಗೆ. ಸೊ ನಾವು ಇದನ್ನು ಏನು ಕನ್ಸಿಡರ್ ಮಾಡೋಣ, ಎಫ್ ಆಫ್ y ಈಸ್ ಈಕ್ವಲ್ ಟು ಎಕ್ಸ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ y ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ √3/2 ಅಂತ ಇರೋದನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಸೈನ್ y ಈಸ್ ಈಕ್ವಲ್ ಟು √3/2 ಕನ್ಸಿಡರ್ ಮಾಡೋಣ. ಇದು ಸೈನಲ್ಲಿ ಯಾವುದು √3/2 ಯಾವುದಲ್ಲಿ ಬರುತ್ತೆ? ಮೀನ್ಸ್ ನಾನು ಆಗಲೇ ಟೇಬಲ್ ಹೇಳಿದ್ದೆ, ಏನು 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೆ. ಸೈನ್ ವ್ಯಾಲ್ಯೂ ಬಂದು ಏನು ಬರುತ್ತೆ ಇದರಲ್ಲಿ, 0 ಡಿಗ್ರಿಲಿ ಬಂದು 0, 1/2, 1/√2, √3/2 ಕನ್ಸಿಡರ್ ಮಾಡ್ತೀನಿ. ಇಲ್ಲಿ
1 ಕನ್ಸಿಡರ್ ಮಾಡೋಣ. ಇಲ್ಲಿ ನಮಗೇನು ಬಂದಿದೆ, ಇಲ್ಲಿ sin √3/2 ಇದೆ, sin √3/2 ಇಲ್ಲಿದೆ. ಸೊ ಹಾಗಾಗಿ sin 60 ಡಿಗ್ರಿ ಬರಬೇಕು ಅಂದರೆ ನಾವೇನು ಕನ್ಸಿಡರ್ ಮಾಡ್ತೀವಿ, π/3 ಇದೆ. ಸೊ ಹಂಗಾಗಿ ನಾವು ಈ ಜಾಗದಲ್ಲಿ sin y is equal to sin π/3 ಕನ್ಸಿಡರ್ ಮಾಡೋಣ. y is equal to sin ಬಿಡೋಣ, y is equal to π/3. ಇದು ಆನ್ಸರ್ ಆಗಿರುತ್ತೆ. ಹಾಗೆ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಮಾಡ್ಕೊಂಡು ಹೋಗೋಣ. ಏನಂತ ಕ್ವಶನ್ ಇದೆ, ಮೊದಲನೇ ಕ್ವಶನ್ ಬಂದು ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ sin ಇನ್ವರ್ಸ್ ಆಫ್ -1/2 ಅಂತ ಇದೆ. ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ sin ಇನ್ವರ್ಸ್ ಆಫ್ -1/2 ಕನ್ಸಿಡರ್ ಮಾಡಿದ್ದಾರೆ. ಸೊ ಇಲ್ಲಿ -1/2 ಬಂದರೆ ಏನು ಬರುತ್ತೆ, y is equal to sin ಇನ್ವರ್ಸ್ ಆಫ್ -1/2 ಕನ್ಸಿಡರ್ ಮಾಡಿದ್ರೆ ಈ sin ಇನ್ವರ್ಸ್ ಬಂದು ಈ ಸೈಡ್ ಬಂದರೆ sin y is equal to -1/2 ಕನ್ಸಿಡರ್ ಮಾಡ್ತೀವಿ. ಇಲ್ಲಿ -1/2 ಇದು ಮೈನಸ್ನ ಬಿಡಿ, ಇಲ್ಲಿ 1/2 ಅಂತ ಇದ್ದರೆ ಯಾವ್ದು ಇದು ಬರುತ್ತೆ ತಗೊಳ್ಳೋಣ. ಇಲ್ಲಿ ಸೈನು 0 ಡಿಗ್ರಿ 30 ಡಿಗ್ರಿ ಕನ್ಸಿಡರ್ ಮಾಡ್ಕೊಳ್ಳಿ, 45 ಡಿಗ್ರಿ ಕನ್ಸಿಡರ್ ಮಾಡ್ಕೊಳ್ಳಿ. ಹಿಂಗೆ ಈ ಸೈನ್ 0 ಮೀನ್ಸ್ 0, ಸೈನ್ 30 ಡಿಗ್ರಿ ಅಂದರೆ ನಿಮ್ಮ ವ್ಯಾಲ್ಯೂ ಬಂದು 1/2 ಕನ್ಸಿಡರ್ ಮಾಡ್ತೀರಾ. ಸೈನ್ 45 ಡಿಗ್ರಿ ಅಂದರೆ ವ್ಯಾಲ್ಯೂ ಬಂದು ನಿಮಗೆ 1/√2 ಕನ್ಸಿಡರ್ ಮಾಡ್ತೀರಾ. ಇಲ್ಲಿ 1/2 ಯಾವುದಲ್ಲಿದೆ, ಸೈನ್ 30 ಡಿಗ್ರಿಲಿದೆ. 30 ಡಿಗ್ರಿ ಇಂದಾಗ ನಮಗೇನಂತ ಕನ್ಸಿಡರ್ ಮಾಡಬೇಕು, ಇಲ್ಲಿ π/6 ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ವ್ಯಾಲ್ಯೂ ಬಂದು ಇಲ್ಲಿ π/6 ಹಿಂಗೆ ಕನ್ಸಿಡರ್ ಮಾಡಿರ್ತೀವಲ್ಲ, ನಾವು ಇದನ್ನು ತೊಗೊತೀವಿ. sin y is equal to -sin π/6 ಕನ್ಸಿಡರ್ ಮಾಡೋಣ. ಇಲ್ಲಿ -sin π/6 ಕನ್ಸಿಡರ್ ಮಾಡಿದ್ರೆ ಈ ಸೈನ್ ಹೋದರೆ ಏನಾಗುತ್ತೆ, ವ್ಯಾಲ್ಯೂ ಬಂದು y is equal to -π/6 ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ಏನಾದ್ರು ಡೌಟ್ ಇದೆಯಾ? ಅರ್ಥ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಕ್ವಶನ್ಗೆ. ನೆಕ್ಸ್ಟ್ ಕ್ವಶನ್ ಬಂದು ಏನಂತ ಇದೆ, cos ಇನ್ವರ್ಸ್ ಆಫ್ √3/2 ಅಂತ ಇದೆ ಕನ್ಸಿಡರ್ ಮಾಡಿದ್ದೀವಿ. cos ಇನ್ವರ್ಸ್ ಆಫ್ √3/2 ಅಂದರೆ ನಾವೇನು ಮಾಡ್ಕೋಬೇಕು, ಸೇಮ್ ಅದೇ ಥರನೇ y is equal to cos ಇನ್ವರ್ಸ್ ಆಫ್ √3/2 ಕನ್ಸಿಡರ್ ಮಾಡ್ತೀವಿ. ಈ cos ಇನ್ವರ್ಸ್ ಈ ಸೈಡ್ ಹೋದರೆ cos y is equal to √3/2. ಈ √3/2 ಯಾವುದಲ್ಲಿ ಬರುತ್ತೆ ನಿಮಗೆ ಗೊತ್ತು, ಸೈನ್ ಆದಮೇಲೆ ಇಲ್ಲಿ ಕಾಸ್ ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ ಉಲ್ಟಾ ಬರುತ್ತೆ ಅಂತ ಹೇಳಿದ್ದೆ ನಾನು. ಹಿಂಗೆ ಬರುತ್ತೆ ವ್ಯಾಲ್ಯೂ ಬಂದು. ಸೊ ಇದು ನಮ್ಮ ತಲೆಯಲ್ಲಿದ್ದರೆ ನೆಕ್ಸ್ಟು ಕಾಸ್ಗೆ √3/2 ಅಂದರೆ ಏನು ಬರುತ್ತೆ, ಇದರಲ್ಲಿ π/6 ಕನ್ಸಿಡರ್ ಮಾಡ್ತೀವಿ. cos y is equal to cos π/6 ಕನ್ಸಿಡರ್ ಮಾಡೋಣ. ಈ ಕಾಸ್ ಇದಾದರೆ ವ್ಯಾಲ್ಯೂ ಬಂದು π/6 ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಪ್ರಾಬ್ಲಮ್ ಬಂದು ಥರ್ಡ್ನೇದು ಕೊಸೆಕೆಂಟ್ ಇನ್ವರ್ಸ್ 2 is equal to ಕೊಸೆಕ್ ಇನ್ವರ್ಸ್ 2 ಅಂತ ಕನ್ಸಿಡರ್ ಮಾಡೋಣ. y is equal to ಕೊಸೆಕ್ ಇನ್ವರ್ಸ್ 2. ಈ y is equal to ಕೊಸೆಕ್ ಇನ್ವರ್ಸ್ 2ನ ನಾವು ಈ ಸೈಡ್ ತೊಗೊಂಡ್ರೆ, ಕೊಸೆಕ್ನ ಈ ಸೈಡ್ ತೊಗೊಂಡ್ರೆ ಕೊಸೆಕ್ y is equal to 2 ಕನ್ಸಿಡರ್ ಮಾಡ್ತೀವಿ. ಈ 2 ನಮಗೆ ಗೊತ್ತು, ರೆಸಿಪ್ರೋಕಲ್ ಆಫ್ ಸೈನ್ಗೆ ರೆಸಿಪ್ರೋಕಲ್ ಆಫ್ ಕೊಸೆಕ್ ಅಂದರೆ ಸೈನ್ಗೆ ರೆಸಿಪ್ರೋಕಲ್ ಏನು ಕೊಸೆಕ್ ಬರುತ್ತೆ. ಸೊ ಇಲ್ಲಿ ಸೈನ್ 1/2 ಅಂತ ಇದ್ದರೆ ಈ ಕೊಸೆಕಲ್ಲಿ ಏನು ಬರುತ್ತೆ, 1/2 ಇದ್ದರೆ ಇಲ್ಲಿ 2 ಕನ್ಸಿಡರ್ ಮಾಡ್ತೀವಿ. ಸೊ ಹಂಗಾಗಿ ನಾನು ಇದು ಕೊಸೆಕ್ಕು ಸೀಕೆಂಟ್ ಏನು ಹಾಕಲಿಲ್ಲ. ನಾನು ಇಲ್ಲಿ ಸೈನ್ಗೆ ಇದು ಕೊಸೆಕ್ ಇದು ಬಂದಿರೋದ್ರಿಂದ ಇಲ್ಲಿ ನೋಡಿ, ಇಲ್ಲಿ 30 ಡಿಗ್ರಿ ಇದೆ, ಇಲ್ಲಿ 1/2 ಕನ್ಸಿಡರ್ ಮಾಡ್ತೀವಿ. ಸೊ ಹಂಗಾಗಿ ಈ ಕೊಸೆಕ್ಕಿಗೂ ಸಹ ಏನು ಬರುತ್ತೆ, ಇಲ್ಲಿ π/6 ಬರುತ್ತೆ. ಕೊಸೆಕ್ y is equal to ಕೊಸೆಕ್ π/6 ಕನ್ಸಿಡರ್ ಮಾಡ್ತೀವಿ. ಈ ಕೊಸೆಕ್ ಇದಾಗಿ y is equal to π/6 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಫೋರ್ತ್ನೇ ಕ್ವಶನ್ ಬಂದು tan ಇನ್ವರ್ಸ್ ಆಫ್ -√3 ಕನ್ಸಿಡರ್ ಮಾಡಿದ್ದಾರೆ. tan ಇನ್ವರ್ಸ್ ಆಫ್ -√3 ಬಂದರೆ ಏನು ಬರುತ್ತೆ,
y is equal to tan inverse minus root 3. ಈ tan inverse ಈ ಸೈಡ್ ಹೋದರೆ tan y equals ರೂಟ್ ಮೈನಸ್ ರೂಟ್ 3 ಬರುತ್ತೆ. ಈ ಮೈನಸ್ ರೂಟ್ 3 ಬಂದು ಇಲ್ಲಿ ಬರೋಣ, ಟ್ಯಾನ್ ಕನ್ಸಿಡರ್ ಮಾಡ್ತೀನಿ. ಈ 0 ಬರುತ್ತೆ, 1/√3 ಬರುತ್ತೆ, ಇಲ್ಲಿ 1 ಬರುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಹಂಗೆ 60 ಡಿಗ್ರಿ 90 ಡಿಗ್ರಿ ಸಾರಿ √3/2 ಮತ್ತು 1 ಇಲ್ಲಿ 1/2 0 ಇಲ್ಲಿ ಬಂದು ಏನು ಬರುತ್ತೆ, ಇಲ್ಲಿ √3 ಬರುತ್ತೆ. ಹಾಗಾದರೆ ಈ ಟ್ಯಾನ್ √3 ಎಲ್ಲಿ ಬರುತ್ತೆ, 60 ಡಿಗ್ರಿ ಬರುತ್ತೆ. ಸೊ ಟ್ಯಾನ್ 60 ಡಿಗ್ರಿ ಬಂದರೆ ಏನು ಬರುತ್ತೆ, ಏನು ಕನ್ಸಿಡರ್ ಮಾಡ್ತೀವಿ, 5/3 ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಬರ್ಕೊಳ್ಳೋಣ, ಇಲ್ಲಿ ಟ್ಯಾನ್ y is equal to ಮೈನಸ್ ಅಥವಾ ಟ್ಯಾನ್ ಮೈನಸ್ √3 ಕನ್ಸಿಡರ್ ಮಾಡ್ತೀನಿ. ಸಾರಿ tan y is equal to tan minus 5/3 ಕನ್ಸಿಡರ್ ಮಾಡ್ತೀನಿ. tan minus 5/3 ಕನ್ಸಿಡರ್ ಮಾಡ್ತೀನಿ. ಸೊ y is equal to minus 5/3 ಆನ್ಸರ್ ಬರುತ್ತೆ. ನೆಕ್ಸ್ಟು 5ನೇ ಕ್ವಶನ್ ಬಂದು cos inverse ಮೈನಸ್ 1/2 ಕನ್ಸಿಡರ್ ಮಾಡ್ತೀವಿ. ನೀವು ತಿಳ್ಕೊಬೇಕು ಇದರಲ್ಲಿ ಕಾಸು ಮತ್ತು ಸೀಕೆಂಡ್ಗೆ ಹೆಂಗೆ ಬರುತ್ತೆ ಅಂತ. ನೀವು ನೋಡಿ, ಇಲ್ಲಿ ಸೈನ್ ಮೈನಸ್ ಟೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ಮೈನಸ್ ಸೈನ್ ಟೀಟಾ ಕನ್ಸಿಡರ್ ಮಾಡಬೇಕಾಗುತ್ತೆ. ನೀವು ನೋಡಿ, ಇಲ್ಲಿ ಕಾಸ್ ಮೈನಸ್ ಟೀಟಾ ಅಂತ ಕನ್ಸಿಡರ್ ಮಾಡಿದ್ರೆ ಪೈ ಮೈನಸ್ ಕಾಸ್ ಟೀಟಾ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದು ವ್ಯಾಲ್ಯೂ ಬಂದು ಏನು ಬರುತ್ತೆ, ಪೈ ಮೈನಸ್ ಕಾಸ್ ಟೀಟಾ ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ y ಈಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ ಮೈನಸ್ 1/2 ಕನ್ಸಿಡರ್ ಮಾಡ್ತೀರಾ. ಈ ಕಾಸ್ ಇನ್ವರ್ಸ್ ಈ ಸೈಡ್ ಹೋದರೆ ಕಾಸ್ y ಈಸ್ ಈಕ್ವಲ್ ಟು ಮೈನಸ್ 1/2 ಕನ್ಸಿಡರ್ ಮಾಡ್ತೀವಿ. ಈ ಮೈನಸ್ 1/2ನ ನೋಡಿ, ಇಲ್ಲಿ ಕಾಸ್ y ಈಕ್ವಲ್ಸ್ ಇಲ್ಲಿ ಮೈನಸ್ 1/2 ಎಲ್ಲಿದೆ, ಇಲ್ಲಿದೆ. ಕಾಸ್ ಮೈನಸ್ 1/2 ಕನ್ಸಿಡರ್ ಮಾಡೋದು, ಸಾರಿ ಮೈನಸ್ 1/2 ಎಲ್ಲಿದೆ, ಇಲ್ಲಿದೆ, 5/3 ಹತ್ರ ಇದೆ. ಸೊ ತಗೊಳ್ಳಿ, ಇಲ್ಲಿ ಕಾಸ್ ಈಗ ಮೈನಸ್ 5/3 ಕನ್ಸಿಡರ್ ಮಾಡೋ ಬದಲು ಪೈ ಮೈನಸ್ 5/3 ಕನ್ಸಿಡರ್ ಮಾಡೋಣ. ಏನು, ಕಾಸ್ ಪೈ ಮೈನಸ್ 5/3 ಕನ್ಸಿಡರ್ ಮಾಡ್ತೀವಿ. ಈ ಕಾಸು ಕ್ಯಾನ್ಸಲ್ ಆದರೆ y ಈಕ್ವಲ್ಸ್ ಪೈ ಮೈನಸ್ 5/3 ಕನ್ಸಿಡರ್ ಮಾಡ್ತೀವಿ. ಈ ಎಲ್ ಸಿ ಎಮ್ ಬಂದು 3 ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ. ಸೊ ಏನು ಬರುತ್ತೆ, ಇಲ್ಲಿ y ಈಸ್ ಈಕ್ವಲ್ ಟು 3π ಮೈನಸ್ 5/3. y ಈಸ್ ಈಕ್ವಲ್ ಟು 2π/3 ಆನ್ಸರ್ ಬಂದು. ಇದನ್ನು ನೀವು ಕ್ಲೀನಾಗಿ ಗಮನಿಸ್ಕೋಬೇಕಾಗತ್ತೆ. y ಈಸ್ ಈಕ್ವಲ್ ಟು 2π/3 ವ್ಯಾಲ್ಯೂ ಬಂದು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಪ್ರಾಬ್ಲಮ್ ಬಂದು ಟ್ಯಾನ್ ಇನ್ವರ್ಸ್ ಆಫ್ -1 ಅಂತ ಇದೆ. ನಾವೇನು ಕನ್ಸಿಡರ್ ಮಾಡಬೇಕು, y ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ -1 ಕನ್ಸಿಡರ್ ಮಾಡ್ತೀವಿ. ಟ್ಯಾನ್ ಇನ್ವರ್ಸ್ ಈ ಸೈಡ್ ಹೋದರೆ ಟ್ಯಾನ್ y ಈಸ್ ಈಕ್ವಲ್ ಟು -1 ಬಂದು ನಮಗೆ ಎಲ್ಲಿ ಬಂದಿದೆ, ಇಲ್ಲಿ π/4 ಸೊ ಹಂಗಾಗಿ ಟ್ಯಾನ್ y ಈಸ್ ಈಕ್ವಲ್ ಟು ಟ್ಯಾನ್ -π/4 ಕನ್ಸಿಡರ್ ಮಾಡ್ತೀವಿ. ಈ ಟ್ಯಾನ್ ಇದಾದರೆ y ಈಸ್ ಈಕ್ವಲ್ ಟು -π/4 ಆನ್ಸರ್ ಬರುತ್ತೆ. ನೆಕ್ಸ್ಟು 7ನೇದಕ್ಕೆ ಹೋಗೋದಾದರೆ y ಈಸ್ ಈಕ್ವಲ್ ಟು ಸೆಕ್ ಇನ್ವರ್ಸ್ 2/√3 ಕನ್ಸಿಡರ್ ಮಾಡ್ತೀವಿ. y ಈಸ್ ಈಕ್ವಲ್ ಟು ಸೆಕ್ ಇನ್ವರ್ಸ್ 2/√3 ಕನ್ಸಿಡರ್ ಮಾಡಿದ್ರೆ ಈ ಸೆಕ್ ಈ ಸೈಡ್ ಬಂದರೆ ಸೆಕ್ y ಈಸ್ ಈಕ್ವಲ್ ಟು 2/√3 ಕನ್ಸಿಡರ್ ಮಾಡ್ತೀವಿ. ಈ 2/√3 ಬಂದು ನಮಗೆ ಎಲ್ಲಿ ಇದಕ್ಕೆ ಕಾಸ್ಗೆ ರೆಸಿಪ್ರೋಕಲ್ ಬಂದು 1/secant ಬರುತ್ತೆ. ಸೊ ಹಾಗಾಗಿ ಇದನ್ನು ಕನ್ಸಿಡರ್ ಮಾಡ್ತೀನಿ. ಈ ಕಾಸಲ್ಲಿ 2/√3 ಇರೋದನ್ನು ಕನ್ಸಿಡರ್ ಮಾಡಿದ್ರೆ ಏನು ಬರುತ್ತೆ, ವ್ಯಾಲ್ಯೂ ಬಂದು π/6 ಕನ್ಸಿಡರ್ ಮಾಡ್ತೀವಿ. ಸೊ ಹಂಗಾಗಿ ಇಲ್ಲಿ sec π ಈಸ್ ಈಕ್ವಲ್ ಟು sec
π/3 ಕನ್ಸಿಡರ್ ಮಾಡ್ತೀನಿ. π/6ನ ಕನ್ಸಿಡರ್ ಮಾಡ್ತೀನಿ. ಇದಾಗಿ y = π/6 ಆನ್ಸರ್ ಬರುತ್ತೆ. ಕಾಟ್ ಇನ್ವರ್ಸ್ ಆಫ್ √3 ಏನು ಬರುತ್ತೆ ಇದರಲ್ಲಿ? y = ಕಾಟ್ ಇನ್ವರ್ಸ್ ಆಫ್ √3. ಈ ಕಾಟ್ ಇನ್ವರ್ಸ್ ಈ ಸೈಡ್ ಹೋದರೆ ಕಾಟ್ y = √3 ಬರುತ್ತೆ. ಕಾಟ್ y = ಕಾಟ್ π/6ಗೆ √3 ಬರುತ್ತೆ. ಸೊ ಕಾಟ್ π/6 ಕಾಟ್ ಇದಾಗಿ ಏನಾಗುತ್ತೆ? y = π/6 ಫಾರ್ಮೇಷನ್ ಬರುತ್ತೆ. 9th ಪ್ರಾಬ್ಲಮ್ ಬಂದು ಕಾಸ್ ಇನ್ವರ್ಸ್ -1/√2 ಅಂತ ಇದೆ. ಕಾಸ್ ಇನ್ವರ್ಸ್ -1/√2 ಅಂತ ಇದ್ದಾಗ ನಿಮಗೆ ಗೊತ್ತು, ಕಾಸ್ ಬಂದರೆ ನೀವೇನು ಮಾಡಬೇಕು ಅಂತ ಹೇಳಿದ್ದೀನಿ, ಪೈ ಮೈನಸ್ ಏನು ವ್ಯಾಲ್ಯೂ ಬಂದಿರುತ್ತೋ ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. y = ಕಾಸ್ ಇನ್ವರ್ಸ್ ಆಫ್ -1/√2 ಕನ್ಸಿಡರ್ ಮಾಡ್ತೀನಿ. y = ಕಾಸ್ ಇನ್ವರ್ಸ್ ಆಫ್ -1/√2. ಇದು ಈ ಸೈಡ್ ಬಂದರೆ ಕಾಸ್ y = -1/√2 ಕನ್ಸಿಡರ್ ಮಾಡ್ತೀನಿ. ಕಾಸ್ y = -1/√2 ಕನ್ಸಿಡರ್ ಮಾಡಿದ್ರೆ ಕಾಸ್ y ಇದು ವ್ಯಾಲ್ಯೂ ಬಂದು 1/√2 ವ್ಯಾಲ್ಯೂ ಬಂದು ಏನು ಬರುತ್ತೆ? π/4 ಬರುತ್ತೆ. ಸೊ ಇಲ್ಲಿ ನಾನು ಪೈ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದ್ದೀನಿ ಅಲ್ವಾ, π - π/4 ಕನ್ಸಿಡರ್ ಮಾಡ್ತೀನಿ. ಇಲ್ಲಿ y ಕಾಸ್ ಇದಾದರೆ y = π - π/4 ಆಗುತ್ತೆ. y = 4π - π/4 ಕನ್ಸಿಡರ್ ಮಾಡ್ತೀವಿ. y = 3π/4 ವ್ಯಾಲ್ಯೂ. ನೆಕ್ಸ್ಟ್ ನೋಡಿ, ಇಲ್ಲಿ 10ನೇದು ಕೊಸೆಕ್ ಇನ್ವರ್ಸ್ -√2 ಇದೆ. ಕೊಸೆಕ್ ಇನ್ವರ್ಸ್ -√2 ಅಂದರೆ ಏನು ಬರುತ್ತೆ? y = ಕೊಸೆಕ್ ಇನ್ವರ್ಸ್ -√2 ಕನ್ಸಿಡರ್ ಮಾಡಿದ್ರೆ ಈ ಕೊಸೆಕ್ ಈ ಸೈಡ್ ಬಂದರೆ ಕೊಸೆಕ್ -√2 ಕನ್ಸಿಡರ್ ಮಾಡ್ತೀವಿ. ಈ ಕೊಸೆಕ್ y = -√2. √2 ಬಂದರೆ ಏನು ಬರುತ್ತೆ? ವ್ಯಾಲ್ಯೂ ಬಂದು π/4 ಬರುತ್ತೆ. ಸೊ ಕೊಸೆಕ್ y = ಅಂತನಾರು ಕನ್ಸಿಡರ್ ಮಾಡೋಣ, ಇಲ್ಲ ಕೊಸೆಕ್ -π/4 ಕನ್ಸಿಡರ್ ಮಾಡೋಣ. ಇದು ಅದರ ವ್ಯಾಲ್ಯೂ ಬಂದು y = -π/4 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಹೋಗೋಣ. ಇಲ್ಲಿ tan ಇನ್ವರ್ಸ್ 1 ಪ್ಲಸ್ ಕಾಸ್ ಇನ್ವರ್ಸ್ -1/2 ಸೈನ್ ಇನ್ವರ್ಸ್ -1/2 ಅಂತ ಇದೆ. ಇದು ಬಂದು ವ್ಯಾಲ್ಯೂ. ಇದಕ್ಕೇನು ಬರುತ್ತೆ? ಟ್ಯಾನ್ ಇನ್ವರ್ಸ್ ಫಸ್ಟ್ನೇದಕ್ಕೆ ನಾನು ಕನ್ಸಿಡರ್ ಮಾಡ್ತೀನಿ. ಟ್ಯಾನ್ ಇನ್ವರ್ಸ್ 1 ತೊಗೊತೀನಿ ಫಸ್ಟು. y = ಇಲ್ಲ ನೀವು ಹಂಗೆ ನೀವು ಸಹ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ಒಂದೊಂದನ್ನೇ ಸಪ್ರೇಟಾಗಿ ಇದು ಮಾಡ್ಕೊಂಡಾದರೂ ಹೋಗ್ಬೋದು. ನಾನಿಲ್ಲಿ ನಿಮ್ಗೆ ಅರ್ಥ ಆಗಲಿ ಅಂತ ಒಂದೊಂದನ್ನೇ ಸಪ್ರೇಟ್ ಇದು ಮಾಡ್ತಿದ್ದೀನಿ. y = ಟ್ಯಾನ್ ಇನ್ವರ್ಸ್ 1 ಅಂತ ಕನ್ಸಿಡರ್ ಮಾಡಿದ್ರೆ ಟ್ಯಾನ್ y = 1 ಕನ್ಸಿಡರ್ ಮಾಡ್ತೀನಿ. ಟ್ಯಾನ್ y = ಟ್ಯಾನ್ π/4 ಕನ್ಸಿಡರ್ ಮಾಡ್ತೀವಿ. y = ವ್ಯಾಲ್ಯೂ ಬಂದು π/4 ಬಂದಿರುತ್ತೆ. ನೆಕ್ಸ್ಟು ಕಾಸ್ ಇನ್ವರ್ಸ್ -1/2 ಅಂತ ಇರೋದ್ರಿಂದ y = ಕಾಸ್ ಇನ್ವರ್ಸ್ -1/2 ಕನ್ಸಿಡರ್ ಮಾಡ್ತೀರಾ. ಈ ಕಾಸ್ ಈ ಸೈಡ್ ಹೋದ್ರೆ ಏನು ಬರುತ್ತೆ? ಕಾಸ್ y = -1/2 ಕನ್ಸಿಡರ್ ಮಾಡ್ತೀರಾ. ಈ ಕಾಸ್ y -1/2 ಇರೋದ್ರಿಂದ ನೀವೇನಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದೆ? ಕಾಸ್ π -1/2 ಇಲ್ಲಿ ಬರುತ್ತೆ ವ್ಯಾಲ್ಯೂ ಬಂದು π/3. ಸೊ π/3 ಕನ್ಸಿಡರ್ ಮಾಡ್ತೀರಾ. y = π - π/3. y = ಎಷ್ಟು ಬರುತ್ತೆ? ವ್ಯಾಲ್ಯೂ ಬಂದು 2π/3 ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಸೈನ್ ಇನ್ವರ್ಸ್ -1/2 ಅಂತ ಇದೆ. y = ಸೈನ್ ಇನ್ವರ್ಸ್ -1/2. ಇದು ವ್ಯಾಲ್ಯೂ ಬಂದು ಏನು ಬರುತ್ತೆ? ಸೈನ್ y = -1/2. ಸೈನ್ y = -1/2 ಅಂದರೆ π/6 ಬರುತ್ತೆ. -π/6 ಕನ್ಸಿಡರ್ ಮಾಡ್ತಾರೆ. ಏನಂತ ಇದನ್ನು ಸೈನ್ -π/6 ಕನ್ಸಿಡರ್ ಮಾಡೋಣ. ಇವಾಗ y = -π/6 ಆಗುತ್ತೆ. ಇವಾಗ ವ್ಯಾಲ್ಯೂ ಎಲ್ಲ ಬಂದಿದೆ, ಅದೇ ವ್ಯಾಲ್ಯೂಗೆ ಇದನ್ನು ಹಾಕೊಂಡು ಹೋಗೋಣ. ಏನು? ಟ್ಯಾನ್ ಇನ್ವರ್ಸ್ 1 ಪ್ಲಸ್
ಕಾಸ್ ಇನ್ವರ್ಸ್ ಮೈನಸ್ 1/2 ಪ್ಲಸ್ ಸೈನ್ ಇನ್ವರ್ಸ್ ಮೈನಸ್ 1/2 ಅಂತ ಇದೆ ಅಲ್ವಾ. ಇದಕ್ಕೆ ಟ್ಯಾನ್ ಇನ್ವರ್ಸ್ 1ಗೆ ಏನಂತ ವ್ಯಾಲ್ಯೂ ಬಂದಿದೆ, ಇದರಲ್ಲಿ 5/4 ಬಂದಿದೆ. ಮತ್ತು ಕಾಸ್ ಇನ್ವರ್ಸಿಗೆ ಏನಂತ ಬಂದಿದೆ, ಮೈನಸ್ 1/2ಗೆ 2π/3 ಬಂದಿದೆ. ನೆಕ್ಸ್ಟ್ ಇದಕ್ಕೇನಂತ ಬಂದಿದೆ, -π/6 ಬಂದಿದೆ. ಫಸ್ಟು ನಾವು ಈ ಎರಡನ್ನೂ ಕನ್ಸಿಡರ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇದನ್ನು ತೊಗೊಳ್ಳೋಣ. ಇಲ್ಲ ಎಲ್ಲಾನು ಎಲ್ ಸಿ ಎಮ್ ತೊಗೊತೀನಿ ಅಂದರೆ ಎಲ್ ಸಿ ಎಮ್ಮು ಸಹ ತೊಗೋಬೋದು. ಏನು ಬರುತ್ತೆ ಇಲ್ಲಿ, 4 3 6 ಅಂತ ಕನ್ಸಿಡರ್ ಮಾಡಿದ್ರೆ ಏನು ತೊಗೋಬೋದು ಎಲ್ ಸಿ ಎಮ್ಮು, ಇಲ್ಲೇ ತೊಗೋತೀನಿ ನೋಡಿ. 2 2s 3s 3s. ನೆಕ್ಸ್ಟ್ 3 ತೊಗೊಂಡ್ರೆ 2 ಹಂಗೆ ಬರುತ್ತೆ, 1 1. ಮತ್ತು ಇಲ್ಲಿ 2 ತೊಗೊಂಡ್ರೆ ಎಷ್ಟು ಬರುತ್ತೆ, 2 3s 6 6 2s 12 ಕನ್ಸಿಡರ್ ಮಾಡ್ತೀವಿ. ಇಲ್ಲಿ 12 ಎಲ್ ಸಿ ಎಮ್ ಕನ್ಸಿಡರ್ ಮಾಡಿದ್ರೆ ಏನು ಬರುತ್ತೆ, ಇಲ್ಲಿ 4 ಇರೋದ್ರಿಂದ 3 ಕನ್ಸಿಡರ್ ಮಾಡ್ತೀನಿ. ಹೇಗೆ ನಾನು ಇದನ್ನು ತೊಗೊಂಡಿದ್ದೀನಿ ಅಂತಲೇ ಹೇಳ್ತೀನಿ ನೋಡಿ. 5/4 ಇಂಟು 12 ಅಂದರೆ 4 1s 4 3s. ಸೊ ಹಿಂಗಾದರೂ ಕನ್ಸಿಡರ್ ಮಾಡ್ಬೋದು ಅಥವಾ ಹಿಂಗಾದರೂ ಕನ್ಸಿಡರ್ ಮಾಡ್ಬೋದು. ಪ್ಲಸ್ ಇಲ್ಲಿ ಏನು ಬರುತ್ತೆ ನೋಡಿ, ಇಲ್ಲಿ ಇದನ್ನು ಸಹ ನೋಡಿ, ಇಲ್ಲಿ 2π/3 ಇದೆ, ಇಲ್ಲಿ 12 ಇದೆ. 3 1s 4s 4 2s ಏನಾಗುತ್ತೆ, 8π/12 ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಕನ್ಸಿಡರ್ ಮಾಡಿ. 5/6 ಇದ್ದರೆ ಏನು ಕನ್ಸಿಡರ್ ಮಾಡ್ಬೋದು, 2π ಕನ್ಸಿಡರ್ ಮಾಡ್ಬೋದು. ಎಷ್ಟಾಗುತ್ತೆ ಇದು ಟೋಟಲ್ ವ್ಯಾಲ್ಯೂ ಬಂದು, ಇಲ್ಲಿ 3 + 8 ಅಂದರೆ ವ್ಯಾಲ್ಯೂ ಎಷ್ಟು ಬಂದಿರುತ್ತೆ, 3 + 8 ಅಂದರೆ 11. 11ಅಲ್ಲಿ -2 ಹೋದರೆ ಎಷ್ಟು ಬರುತ್ತೆ, 9. 9π/12 ಕನ್ಸಿಡರ್ ಮಾಡ್ತೀನಿ. 9π/12 ಕನ್ಸಿಡರ್ ಮಾಡಿದ್ರೆ 3 1sದಿಂದ ಇದಾಗುತ್ತೆ, 3 3s 4s. ಸೊ 3π/4 ಆ ವ್ಯಾಲ್ಯೂ ಬಂದು ಎಷ್ಟು ವ್ಯಾಲ್ಯೂ ಬಂದಿರುತ್ತೆ, 3π/4 ಬಂದಿರುತ್ತೆ. ಟ್ವೆಲ್ತ್ ಕ್ವೆಶ್ಚನ್ ಬಂದು ಏನು ಹೇಳ್ತಾ ಇದೆ ಅಂದರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ 1/2 ಪ್ಲಸ್ 2 ಸೈನ್ ಇನ್ವರ್ಸ್ 1/2. ಸೇಮ್ ಆಗಲೇ ಹಳೇದು ಮಾಡಿದ್ವಲ್ಲ, ಹಾಗೇ y y ಕಾಸ್ ಇನ್ವರ್ಸ್ 1/2 ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಬಂದರೆ ಏನು ಬರುತ್ತೆ, ಕಾಸ್ y 1/2. 1/2 ಅಂದರೆ ಏನು ಬರುತ್ತೆ, ಇದರಲ್ಲಿ π/3 ಕನ್ಸಿಡರ್ ಮಾಡ್ತೀವಿ. ಕಾಸ್ y ಕಾಸ್ π/3 ಕನ್ಸಿಡರ್ ಮಾಡೋಣ. ಇಲ್ಲಿ y π/3 ಆನ್ಸರು. ನೆಕ್ಸ್ಟು ಇಲ್ಲಿ 2 ಏನಂತ ಇದೆ, y 2 ಸೈನ್ ಇನ್ವರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ತೊಗೊಳ್ಳೋಣ, ಇಲ್ಲಿ ಸೈನ್ ಇನ್ವರ್ಸ್ ಆಫ್ 1/2 ಕನ್ಸಿಡರ್ ಮಾಡ್ತೀನಿ. ಈ ಸೈನ್ ಇನ್ವರ್ಸ್ ಆಫ್ 1/2 ಇದ್ದರೆ ಈ ಸೈಡ್ ಬಂದರೆ ಏನು ಬರುತ್ತೆ, ಸೈನ್ y ಸೈನ್ 1/2 ಅಂದರೆ ಏನಂತ ಬರುತ್ತೆ, π/6 ಬರುತ್ತೆ. y ಏನು ಕನ್ಸಿಡರ್ ಮಾಡೋಣ, ಇಲ್ಲಿ π/6 ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ನೋಡಿ, ಕಾಸ್ ಇನ್ವರ್ಸ್ 1/2 ಪ್ಲಸ್ 2 ಸೈನ್ ಇನ್ವರ್ಸ್ 1/2 ಅಂತ ಕನ್ಸಿಡರ್ ಮಾಡ್ತೀವಿ. ಈ ಕಾಸ್ ಇನ್ವರ್ಸ್ 1/2ಗೆ ನೀವು ಏನಂತ ಬರ್ಕೊಂಡಿದ್ದೀವಿ, ಇಲ್ಲಿ π/3 ಕನ್ಸಿಡರ್ ಮಾಡಿದ್ದೀನಿ. π/3 ಪ್ಲಸ್ 2 ಹಿಂಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಏನಂತ ಬಂದಿದೆ, ಇಲ್ಲಿ π/6 ಕನ್ಸಿಡರ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 2 1s 2 3s. ಸೊ ಏನಾಗುತ್ತೆ, ಇಲ್ಲಿ π/3 ಪ್ಲಸ್ π/3 ವ್ಯಾಲ್ಯೂ ಬಂದು 2π/3 ಆಗುತ್ತೆ. ನೆಕ್ಸ್ಟ್ ನೋಡಿ 14th, ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ √3 ಮೈನಸ್ ಸೀಕೆಂಟ್ ಇನ್ವರ್ಸ್ -2 ಅಂತ ಇದೆ. ಈಸ್ ಈಕ್ವಲ್ ಟು ಯಾವುದಕ್ಕೆ ಈಕ್ವಲ್ ಆಗಿದೆ ಅಂತ ನಾವು ಹೇಳಬೇಕಾಗತ್ತೆ. ಇದನ್ನು ಸಹ ನಾವು ಸೇಮ್ ಈ ಮೆಥಡಲ್ಲೇ ನಾವು ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಿಮಗೆ ಆಗಲೇ ಹೇಳಿದ್ದೆ, ಏನು ಕಾಸ್ -2 ಅಂತ ಇದೆ. ಇಲ್ಲಿ ನೋಡಿ, ಸೀಕೆಂಟ್ -2 ಅಂತ ಇದ್ದಾಗ ನಾವೇನು ಮಾಡ್ಕೊಂಡಿದ್ವಿ, ನಾವು ಕಾಸ್ ಮೈನಸ್ ಅಂತ ಏನಾದರೂ ಇದ್ದರೆ π- ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದೆ. ಸೇಮ್ ಸೀಕೆಂಟಲ್ಲೂ ಸಹ ಸೇಮ್ ಪ್ರೊಸೀಜರ್ನೇ ನಾವು ಫಾಲೋ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇಲ್ಲಿ ಟ್ಯಾನ್ ಇನ್ವರ್ಸ್ √3 ಅಂತ ಇದೆ. ಈ ಟ್ಯಾನ್ ಇನ್ವರ್ಸ್ √3ನ ನಾವು ತೊಗೊಳ್ಳೋಣ. y ಟ್ಯಾನ್ ಇನ್ವರ್ಸ್ √3 ಮತ್ತು
ಟ್ಯಾನ್ ವೈ ಈಸ್ ಈಕ್ವಲ್ ಟು ಏನು ಬರುತ್ತೆ, ಟ್ಯಾನ್ π/3 ಕನ್ಸಿಡರ್ ಮಾಡ್ತೀವಿ. y ಈಸ್ ಈಕ್ವಲ್ ಟು π/3. ನೆಕ್ಸ್ಟು ಇಲ್ಲಿ ಸೀಕೆಂಟ್ ಇನ್ವರ್ಸ್ -2 ಅಂತ ಇದೆ. ಸೊ y ಈಸ್ ಈಕ್ವಲ್ ಟು ಸೀಕೆಂಟ್ ಇನ್ವರ್ಸ್ -2 ಕನ್ಸಿಡರ್ ಮಾಡೋಣ. ಇದು ಸೀಕೆಂಟ್ ಈ ಸೈಡ್ ಬಂದರೆ y ಈಸ್ ಈಕ್ವಲ್ ಟು -2 sec y is equal to sec of pi minus π/3 ಕನ್ಸಿಡರ್ ಮಾಡೋಣ. ಇದಾದರೆ y is equal to pi minus π/3, y is equal to 2π/3 ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಇದರಲ್ಲಿ ಏನಂತ ಹೇಳ್ತಿದ್ದಾನೆ, ಈಸ್ ಈಕ್ವಲ್ ಟು ಯಾವುದಕ್ಕೆ ಈಕ್ವಲ್ ಅಂತ ಹೇಳ್ತಾ ಇದ್ದಾನೆ. ಸೊ ಎರಡಲ್ಲ ನಡುವೆ ಏನಿದೆ, ಇಲ್ಲಿ ಮೈನಸ್ ಇದೆ. ಸೊ ಕನ್ಸಿಡರ್ ಮಾಡೋಣ. ಏನು tan inverse √3 ಮೈನಸ್ ಸೀಕೆಂಟ್ ಇನ್ವರ್ಸ್ -2 ಕನ್ಸಿಡರ್ ಮಾಡಿದ್ದಾರೆ. ಇಲ್ಲಿ tan inverse √3ಗೆ ಏನು ಬಂದಿದೆ, ವ್ಯಾಲ್ಯೂ ಬಂದು π/3 ಬಂದಿದೆ. π/3 ಮೈನಸ್ 2π/3 ಕನ್ಸಿಡರ್ ಮಾಡೋಣ. ಎಲ್ ಸಿ ಎಮ್ ಬಂದು ಸೇಮ್ ಬರುತ್ತೆ, 3 ಬರುತ್ತೆ. ಇದು π-2π ಕನ್ಸಿಡರ್ ಮಾಡೋಣ. ಗ್ರೇಟರ್ ನಂಬರ್ ಸೈನ್ ಬಂದು ಏನಿದೆ ಇಲ್ಲಿ, ಇದು ಗ್ರೇಟರ್ ನಂಬರ್ ಸೈನು 2 ಇದೆ. ಇದು 2ನಲ್ಲಿ ಏನಿದೆ, ಸೈನ್ ಬಂದು ಮೈನಸ್ ಇದೆ. ಸೊ -π/3 ಆನ್ಸರ್ ಬರುತ್ತೆ. ಸೊ ನಾವು ವ್ಯಾಲ್ಯೂ ಬಂದು ಏನು ಬರುತ್ತೆ, ಬಿ ಟಿಕ್ ಮಾರ್ಕ್ ಮಾಡಿ. ಮತ್ತು ಇನ್ನೊಂದು 13th ಪ್ರಾಬ್ಲಮ್ ಇದೆ. 13th ನಾನು ಸ್ಟಾರ್ಟಿಂಗಲ್ಲೇ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದು ಡೊಮೈನು ರೇಂಜಲ್ಲಿ, ಅದನ್ನೇ ನೋಡ್ಕೊಂಡು ಮಾಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸಸೈಸ್ 2.2ನ ಹೇಳ್ಕೊಡ್ತೀನಿ. ನಿಮಗೆ ನನ್ನ ಪಾಠ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.